ಬಹುಶಃ ಪಂದ್ಯಕೂಟದ ಅನುಭವಿ ನಾಯಕರಾಗಿ ಅವಿನಾಶ್ ಮತ್ತು ನಾರಾಯಣ ಕಾಮತ್ ಅವರು ಅಂಕಣಕ್ಕೆ ಸಾಕ್ತಾ ಇದ್ದಾರೆ. ಅಭಿನಂದನೆಗಳು. ಜೊತೆಗೆ ಈ ಪಂದ್ಯಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ನಮಗೆ ಸಹಕಾರವನ್ನು ನೀಡಿ, ಪ್ರೋತ್ಸಾಹವನ್ನು ನೀಡಿ, ಬೆಂಬಲವನ್ನು ನೀಡಿ ಕ್ರಿಕೆಟ್ ಪಂದ್ಯಕೂಟವನ್ನು ಯಶಸ್ವಿಗೊಳಿಸಿಕೊಡ್ತಾ ಇರ್ತಕ್ಕಂಥ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖಾಂತರವಾಗಿ ಆತ್ಮೀಯವಾಗಿರ್ತಕ್ಕಂಥ ಆಧಾರದ ವಿನೋಸ್ಪರ್ಶ ಸ್ವಾಗತ ಸುಸ್ವಾಗತ. ಕ್ರೀಡಾಕೂಟಕ್ಕೆ ಆಗಮಿಸಿದ ಮತ್ತೋರ್ವ ಅತಿಥಿಗಳು ಮಾನ್ಯ ಅಲಿ ಅಸ್ಗರ್ ಪುಣೆ, ಇವರನ್ನ ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಅಲಿ ಅಸ್ಗರ್ ಪುಣೆ. ಗ್ಯಾಲಕ್ಸಿ ತಂಡದ ಎಲ್ಲ ಆಟಗಾರರು ವೇದಿಕೆಯ ಹಿಂಭಾಗಕ್ಕೆ ಬನ್ನಿ. ಆರಂಭಿಕ ಅವರ ರಸಗಾರಿಕೆ ಭಾಗದಲ್ಲಿ ಯೋಗೇಶ್ವರನ್ನ ಪರಿಚಯಿಸ್ತಾ ಇದ್ದಾವೆ. ದಯವಿಟ್ಟು 12th ನಂಬರ್ ಬರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. ನಂದಗೋಕುಲ ಧರ್ಮಸ್ಥಳ ಆಟಗಾರ 12th ನಂಬರ್ ಕಳಿಸಿಕೊಡಬೇಕು. ನೇರ ಪ್ರಸಾರ ಇದೆ, ಗಮನಿಸಿಕೊಳ್ಳಿ ಸರ್. ಯೋಗೇಶ್ ಮೊದಲ ಓವರ್ ರಸಗಾರಿಕೆ ಭಾಗದಲ್ಲಿ ಆರಂಭಿಕರಾಗಿ ನವಾಜ್ ಸಾಕರ್ ಭಾಗದಲ್ಲಿ ಮೊದಲ ಚೆಂಡು ಸ್ವಿಚ್ ಹಿಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಡೀಪ್ ಪಾಯಿಂಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ನವಾಜ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಬೌಂಡ್ರಿ. ಬಹುಶಃ ವೇದಿಕೆಯಲ್ಲಿ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಉಪಸ್ಥಿತರಿದ್ದರೆ ಆಗಮಿಸುವಂತಹ ಅತಿಥಿ ಗಣ್ಯರೆಲ್ಲರೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಸ್ವಾಗತವನ್ನು ಕೋರುವಂತಹ ಕಬೀರ್ ನಮ್ಮೊಂದಿಗಿದ್ದಾರೆ. ಜೊತೆಗೆ ಪಂದ್ಯಕೂಟದ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ನಿಸಾರ್ ಕೂಡ ಪಂದ್ಯಕೂಟದ ವೀಕ್ಷಣೆ. ಜೊತೆಗೆ ಬಹಳಷ್ಟು ಮಂದಿ ನಮ್ಮ ಕಕ್ಕಂಜೆ ಪರಿಸರದ ಹೃದಯ ಶ್ರೀಮಂತಿಕೆ ಕ್ರೀಡಾಭಿಮಾನಿಗಳೆಲ್ಲರೂ ಕೂಡ ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಅಭಿನಂದನೆ ಕೃತಜ್ಞತೆಗಳನ್ನ ಕೂಡ ಈ ಹಂತದಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಪ್ರಗತಿಯ ಮೊದಲ ಓವರ್, ಎರಡನೇ ಬಾರಿ ಹಸ್ತಂದ ಚೆಂಡು ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಅಕ್ರಮ ಎಸೆತ. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನವಾಜ್ ಸ್ಟ್ರೈಕರ್ ಭಾಗದಲ್ಲಿ ಪ್ರಮುಖ ಆರಂಭಿಕ ಸರದಿಯ ನಮ್ಮಗೆಯ ಸವ್ಯಸಾಚಿ ನಿಲುವಿನ ಆಟಗಾರರು. ಈ ಬಾರಿ ಹಸ್ತಂತ ಚೆಂಡು ಮತ್ತೆ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಂಪ್ ಬಲಗೂಟದ ಹೊರಬಾಕಿ ಚಲಿಸ್ತಾ ಇದೆ. 4 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 6. ಕ್ರೀಡಾಕೂಟದ ಮತ್ತೋರ್ವ ಮುಖ್ಯ ಅತಿಥಿಗಳು ಮಾನ್ಯ ಹಸನ್ ಬಾವ ಕಕ್ಕಿಂಜೆ, ಇವರನ್ನ ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಹಸನ್ ಬಾವ ಕಕ್ಕಿಂಜೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳು ಮಾನ್ಯ ನಜೀರ್ ಫಾಲ್ಕಾನ್ಸ್ ಕಾಂಟ್ರಾಕ್ಟರ್ ಕಕ್ಕಿಂಜೆ, ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ನಜೀರ್ ಕಾಂಟ್ರಾಕ್ಟರ್ ಕಕ್ಕಿಂಜೆ. ಈ ಬಾರಿ ಅತ್ಯಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡಬೇಕಾಗಿದೆ. ಆರಂಭಿಕ ಪವರ್ ಪ್ಲೇ ಓವರ್ ಎಸೆಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಮಿಡ್ ಆನ್ ಅನ್ನು ಕಾಣ್ತಾ ಇದೆ. ಜೊತೆಗೆ ಶಾರ್ಟ್ ಮಿಡ್ ವಿಕೆಟ್ ಅಂಡ್ ಶಾರ್ಟ್ ಸ್ಕ್ವೇರ್ ಲೆಗ್ ಕೂಡ ಬಳಸ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕವಾಸ್ ಭಾಗದಲ್ಲಿ ಸಾಕ್ತಾ ಇದೆ. ನವಾಜ್ ಮತ್ತೆ ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಬಹುಶಃ 2 ದಿನಗಳ ಕಾಲ ಬಹಳಷ್ಟು ಉತ್ತಮ ರೀತಿಯಾಗಿ ಚೆಂಡು ದಾಂಡುವಿನ ಕಾಳಗ ಅನ್ನುವಂಥ ರೂಪದಲ್ಲಿ ಸ್ಟೈಲ್ ಆಫ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಕ್ರೀಡಾ ಹಬ್ಬ ಅನ್ನುವಂಥ ರೂಪದಲ್ಲಿ ಪಂದ್ಯ ಕೂಡ ಸಾಗಿ ಹೋಗ್ತಾ ಇದೆ. ಮತ್ತೋರ್ವ ಮುಖ್ಯ ಅತಿಥಿಗಳು ಮಾನ್ಯ ಸಲೀಂ ಕಾಜೂರು ಉದ್ಯಮಿಗಳು, ಇವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಸಲೀಂ ಕಾಜೂರು ಉದ್ಯಮಿಗಳು ಕಾಜೂರು. ಈ ಬಾರಿ ಅತ್ಯಂತ ಚೆಂಡು ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ಮೊತ್ತ 9ಕ್ಕೆ ತಲುಪ್ತಾ ಇದೆ.
ಬಹುಶಃ ನಿನ್ನೆ ದಿನ ಮಳೆಯ ಅವಾಂತರದಿಂದಾಗಿ ಇವತ್ತಿನ ದಿನ ಬಿಸಿಲಿನ ಬೇಗ ಕೂಡ ಬಹಳಷ್ಟು ಹೆಚ್ಚಾಗಿ ಕಾಣ್ತಾ ಇದೆ. ಆ ನಡುವೆ ಪಂದ್ಯ ಕೂಡ ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಮತ್ತೆ ಯೋಗೇಶ್ ಟು ನವಾಜ್. ಈ ಬಾರಿ ಹಸ್ತಂದ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ನಿರ್ಣಾಯಕರು ನೀಡ್ತಾ ಇದ್ದಾರೆ. ಮತ್ತೆ ಅಕ್ರಮ ಎಸೆತ ಬ್ಯಾಕ್ ಟು ಬ್ಯಾಕ್ 4 ವೈಡ್ ಬಾಲ್ ಮೊದಲ ಓವರ್ ನಲ್ಲಿ ಯೋಗೇಶ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಮೊದಲ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಸ್ಟೈಲ್ ಸ್ಕ್ವಾಡ್ ಲೈನ್ ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸಿದಂತ ಸ್ಟೈಲ್ ಸ್ಕ್ವಾಡ್ ತಂಡದ ಸದಸ್ಯರು ದಯವಿಟ್ಟು ತಾವು ಅಲ್ಲಿ ನಿಲ್ಬೇಡಿ, ಒಂದು ಚೇರ್ ಹಾಕಿ ಕುಳಿತುಕೊಳ್ಳಿ. ಇಲ್ಲಿಂದ ಒಂದು ಚೇರ್ ತಗೊಂಡೋಗಿ, ಇಲ್ಲಾಂದ್ರೆ ಅಲ್ಲಿ ಫೀಲ್ಡರ್ಸ್ ಬ್ಯಾಟ್ಸ್ಮನ್ ಗಳಿಗೆ ಮಿಸ್ ಆಗುತ್ತೆ. ಅಲ್ಲಿ ಕುತ್ಕೊಳ್ಳಿ, ಒಂದು ಚೇರ್ ಅನ್ನು ಹಾಕಿ ಲೈನ್ ಬಳಿ. ಪ್ರಗತಿಯ ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ ಯೋಗೇಶ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಥವಾ ನವಾಜ್ ಆರಂಭಿಕ ಆಟಗಾರರಾಗಿ ಅಕ್ಬರ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ ಬಹಳಷ್ಟು ಅನುಭವಿ ನಿವೃತ್ತ ನಿರ್ಣಾಯಕರು ಕೂಡ ಪಂದ್ಯ ಕೂಡದನ್ನ ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಯೋಗೇಶ್ ಟು ನವಾಜ್. ಈ ಬಾರಿ ಎಸೆದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಶಾರ್ಟ್ ಬಿಟ್ ವಿಕೆಟ್ ಬಳಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು ನವಾಜ್. ಒಂದು ಓಟದ ಹೆಚ್ಚುವರಿ ಮುಖಾಂತರವಾಗಿ ತನ್ನ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಶೈಲೋ ಕ್ರಿಕೆಟರ್ಸ್ ಸತತವಾಗಿ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಕೂಟವನ್ನು 10ನೇ ಆವೃತ್ತಿಯಲ್ಲಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ಮಂದಿ ಎಲ್ಲರೂ ಕೂಡ ಒಂದು ಪಂದ್ಯಾಕೂಟಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ. ಔಟ್ ರೈಡ್ ಆಗ್ತದೆ. ತನ್ನ ಮೂಲಕ ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಪ್ರಗತಿಯ ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇ ಓವರ್ ನ ಮುಕ್ತಾಯಕ್ಕೆ ತನ್ನದ ಒಟ್ಟು ಮೊತ್ತ 12 ಓಟವನ್ನು ದಾಖಲಿಸ್ತಾ ಇದೆ. ದಿನದ 2ನೇ ಪಂದ್ಯಾಟವನ್ನ ನಂದಗೋಕುಲ ಧರ್ಮಸ್ಥಳ ವರ್ಸಸ್ ಹೈಸಿನ್ಸ್ ರೈಟ್ ಬ್ಯಾಕ್ ಪಂದ್ಯಾಟವನ್ನು ಆಡ್ತಾ ಇದೆ. 12 ರನ್ಸ್. ಸ್ಟೈಲ್ ಸ್ಕ್ವಾಡ್ ಅಲ್ಲಿ ಡೀಪ್ ಲೆಗ್ ವಿಭಾಗದಲ್ಲಿ 3 ಜನ ಇದ್ದೀರಿ. ಇಬ್ರು ಬನ್ನಿ, ಇಲ್ಲಿ ಒಬ್ರು ಮಾತ್ರ ಅಲ್ಲಿ ನಿಂತರು ಸಾಕು. ಸ್ಟೈಲ್ ಸ್ಕ್ವಾಡ್ ಒಬ್ರು ಅಲ್ಲಿ ನಿಲ್ಲಿ, ಇಬ್ರು ಬನ್ನಿ ದಯವಿಟ್ಟು ಇಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸಿ. ಒಬ್ರು ಅಲ್ಲಿ ನಿಲ್ಲಿ. ಎರಡನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ಮತ್ತ ಅನುಭವಿ ಎಸೆಗಾರನ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತ ಮೊದಲ ಓವರ್ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾರೆ. ಮೊದಲ 4 ಎಸೆತಗಳು ಕೂಡ ಅಕ್ರಮ ಎಸೆತಗಳಾಗಿ ವೈಡ್ ಬಾಲ್ ಸೇರ್ಪಡೆಗಳು ಅಂಕಿಅಂಶ ಪಟ್ಟಿಯನ್ನು ಸೇರಿದ್ದು. ಆ ನಿಟ್ಟಿನಲ್ಲಿ ತನ್ನ ಮೊತ್ತ 12. 6 ಓವರ್ಗಳ ಪಂದ್ಯ, 36 ಎಸೆತಗಳ ಪಂದ್ಯ, 40+ ಘನತೆಯ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂಥವನ ಮೊತ್ತ. ಕ್ರೀಡಾಕೂಟಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಇಂಡಿಯನ್ ಚಿಕನ್ ಇದರ ಮಾಲಕರಾಗಿರುವಂತಹ ಮಾನ್ಯ ರಿಯಾಜ್ ಇಂಡಿಯನ್ ಚಿಕನ್. ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ರಿಯಾಜ್ ಇಂಡಿಯನ್ ಹೊಸ ಬೌಲರ್. ನೆಗೆತವನ್ನ ಪಡ್ಕೊಳ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ನಂದಗೋಕುಲ ಧರ್ಮಸ್ಥಳದ ಆಟಗಾರರು. ಅಂಪೈರ್ 1 ಸೆಕೆಂಡ್. ಬಹುಶಃ ಬಹಳಷ್ಟು ಯಶಸ್ವಿಯುತ ಪಂದ್ಯ ಸಾಗ್ತಾ. 12th ಮೆಂಬರ್ ಕಂಪಲ್ಸರಿ ಬರಲೇಬೇಕು. ನೇರ ಪ್ರಸಾರದಲ್ಲಿ ನೀವು ಮಾಡುವಂತ ತಪ್ಪಿಗೆ ನೇರ ಪ್ರಸಾರ ಗುರಿ ಆಗ್ತದೆ. ಅದಾಗದೆ ಇರಲಿ ಅನ್ನುವಂತ ಆಶಯ ನಮ್ಮದಾಗಿದೆ. ದಯವಿಟ್ಟು 12th ಮೆಂಬರ್ನ ಕಂಪಲ್ಸರಿ ಎಲ್ಲ ಆಟಗಾರರು ಕ್ರೀಡಾಪಟುಗಳು ಕಳಿಸಿಕೊಡೋದಾಗಿ ನಾವು ಕೇಳಿಕೊಳ್ತೇವೆ. ಬೌಲರ್ ನೇಮ್ ರಾಘವ್. ರಾಘವ್ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. 6 ಬಾರಿ ನವಾಜ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ 6. ಈ 6 ಮುಖಾಂತರವಾಗಿ ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತಗಳ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಬೌಂಡರಿ 6 ಅನ್ನು ಕದಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನವಾಜ್. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬಹುಶಃ ಅರಮನಸ್ಸಿನ ಹೊಡೆತಗಳು ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಸೆತಗಾರರು ಕೂಡ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆಗಾರಿಕೆಯನ್ನು ಮಾಡಿದ್ರು. ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ನೋಡಿದ ಪೂರೈಕೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 20. ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಮತ್ತೋರ್ವ ಮುಖ್ಯ ಅತಿಥಿಗಳು ಮಾನ್ಯ ರಹೀಂ ಕೊಪ್ಪದಬೈಲ್. ಸ್ಥಳೀಯ ಪಾಲಿನ ಜೀವರಕ್ಷಕ ಅಂತ ಹೇಳ್ಬೋದು, ಆಂಬುಲೆನ್ಸ್ ಚಾಲಕರು ಕೂಡ. ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ರಹೀಂ ಕೊಪ್ಪದಬೈಲ್
ಬಾಯ್ಸ್ ಮುಖೇನ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಉಚಿತ ಓಟಗಳ ಹುಡುಗರ ರೂಪದ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಬಹುಶಃ ಎಲ್ಲ ಒಂದು ಪಂದ್ಯಾಕೂಟಗಳ ಆಟಗಾರ ರಾಭ ಮತ್ತು ಆಟವನ್ನು ಸೆರೆ ಹಿಡಿತಾ ಇರ್ತಕ್ಕಂಥ ನೇರ ಪ್ರಸಾರದ ಒಂದು ಸಂಸ್ಥೆ ವೈ ಸ್ಪೋರ್ಟ್ಸ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ವಿತರಿಸ್ತಾ ಇದೆ. ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ಕೂಡ ಪಂದ್ಯಾಕೂಟದ ನೇರ ಪ್ರಸಾರ ಸಾಗಿ ಹೋಗ್ತಾ ಇದೆ. ಲಕ್ಷಾಂತರ ಮಂದಿ ತಾವು ಇದ್ದುಕೊಂಡಲ್ಲೇ ಪಂದ್ಯಾಕೂಟದ ನೇರ ಪ್ರಸಾರವನ್ನು ನೋಡಬಹುದಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಯೂಟ್ಯೂಬ್ ನಲ್ಲಿ ವೈ ಸ್ಪೋರ್ಟ್ಸ್ ಅನ್ನುವಂಥ ಒಂದು ಸಂಸ್ಥೆ ವಿತರಿಸ್ತಾ ಇದೆ. ಸ್ವಿಚ್ ಹಿಟ್ ಕಾಣುವಂತಹ ಪ್ರಯತ್ನ, ಅದರ ಮೂಲಕ ಮತ್ತೆ ಔಟ್ ರೈಡ್ಸ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬಹುಶಃ ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಬೇಕಾಗಿದೆ. ನವಾಜ್ ಬ್ಯಾಕ್ ಟು ಬ್ಯಾಕ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಔಟ್ ರೈಡ್ಸ್ ಆಗ್ತಾ ಇದೆ. ಕೇವಲ ಒಂದು ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 22. ರಾಘವ್ ಎಸೆದ ಚೆಂಡು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದ 2 ಪವರ್ ಪ್ಲೇ ಓವರ್ ಮುಕ್ತಾಯ ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸತತವಾಗಿ 2 ದಿನಗಳ ಕಾಲ ಹಗಲಿನ ದಾಖಲೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟವನ್ನು ಸ್ಟೈಲ್ ಆಫ್ ಫ್ರಾನ್ಸ್ ಕ್ರಿಕೆಟರ್ಸ್ ಕಕ್ಕಂಜೆ ಪರಿಸರದ ಆಟಗಾರ ನಡೆಸ್ತಾ ಇದ್ದಾರೆ. ನಿಸಾರ್ ಅವರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಪ್ರೋತ್ಸಾಹದೊಂದಿಗೆ ಪಂದ್ಯಾಕೂಟ ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಬಹುಶಃ 10 ತಂಡಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟ BPL ಅನ್ನುವಂಥ ರೂಪದಲ್ಲಿ ಆರಂಭ ಗತಿಯಲ್ಲಿ ಕಾಣ್ತಾ ಇದೆ. ಹೊಸ ಬೌಲರ್ ಪ್ರಭಾ ಎಸ್ಗಾರಿಕೆ ಭಾಗದಲ್ಲಿ ಆರಂಭಿಕ ಹಂತದ 2 ಓವರ್ಗಳ ಮುಕ್ತಾಯಕ್ಕೆ ತನ್ನ ಮೊತ್ತ 22. ಆರಂಭಿಕರಾಗಿ ಅಕ್ಬರ್ ಮತ್ತು ನವಾಜ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನವಾಜ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ ಒಂದು ಸಿಕ್ಸರ್ ಬಹಳಷ್ಟು ಉತ್ತಮ ರೀತಿಯಾಗಿ ಮೊತ್ತವನ್ನು ಏರಿಸ್ತಾ ಇದೆ. ಇವಾಗ ಹೊಸ ಬೌಲರ್ ಪ್ರಭಾರ್ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎದುರಾಳಿಗಳು. ಧರ್ಮಸ್ಥಳ ಪರಿಸರದ ಬಹಳಷ್ಟು ಅನುಭವಿ ಆಟಗಾರರು. ಮುಂದಿನ ಪಂದ್ಯಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ಗ್ಯಾಲಕ್ಸಿ ಕಕ್ಕಿಂಜೆ ವಿರುದ್ಧವಾಗಿ ಸಿಟಿಸನ್ ಉಜಿರೆ. 2 ತಂಡದ ಆಟಗಾರರು ತಮ್ಮ ಪೂರ್ವ ಸಿದ್ಧತೆಯನ್ನ ಮುಗಿಸಿ ಸಜ್ಜಾಗಿರಬೇಕು ಮುಂದಿನ ಪಂದ್ಯಕ್ಕಾಗಿ. 2 ತಂಡದ ನಾಯಕರಿಗೂ ಇದು ಮೊದಲನೇ ಕರೆ. ಟಾಸ್ಗೋಸ್ಕರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ವೀಕ್ಷಕ ವಿವರಣೆಯಲ್ಲಿದ್ದಾರೆ ಅಫ್ಜಲ್ ಕೊಪ್ಪ, ಅದೇ ರೀತಿ ಸಹ ವೀಕ್ಷಕ ವಿವರಣೆ ತೀರ್ಪುಗಾರರಿದ್ದಾರೆ ಶರೀಫ್ FCC. ಸ್ಕೋರರ್ ಆಗಿ ಸಹಕರಿಸ್ತಾ ಇದ್ದಾರೆ ಇರ್ಫಾನ್ ಉಜಿರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತವನ್ನ ವಹಿಸ್ತಾ ಇದ್ದೇವೆ. ಪ್ರಭಾ 2ನೇ ಬಾರಿ ಹಸ್ತಂತ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ನವಾಜ್ ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ಓವರ್ನ ಮೊದಲ ಎಸೆತ, ಮೊದಲ ಬೌನ್ಸ್ ವಾರನ್ನು ನೀಡಿದ್ರು. ಆ ಬಳಿಕ 2ನೇ ಎಸೆತ ಸ್ಲೋವರ್ ಚೆಂಡು, ಸ್ವಲ್ಪ ಮಟ್ಟಿಗೆ ಚೆಂಡನ್ನು ತಿರುಗಿಸುವಂತ ಪ್ರಯತ್ನವನ್ನು ಪ್ರಭಾರ್ ಅವರು ಮಾಡಿದ್ರು. ಆ ನಿಟ್ಟಿನಲ್ಲಿ ಪೂರ್ಣಾರ್ಥವಾಗಿರ್ತಕ್ಕಂಥ ಚೆಂಡು ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾರ್ಟ್ ಸ್ಕ್ವೇರ್ ಲೆಗ್ ಕಾಣ್ತಾ, ಡೀಪ್ ಸ್ಕ್ವೇರ್ ಲೆಗ್ ಕಾಣ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಹೊದ್ದಾರಿ ಆವರಿಸಿಕೊಂಡ ಬೀಸುವಂತಹ ಪ್ರಯತ್ನ, ತನ್ನ ಮೂಲಕ ಡಾಟ್ ಬಾಲಿನ ಸೇರ್ಪಡೆಯಾಗ್ತಾ ಇದೆ. ಬಹುಶಃ ಡೀಪ್ ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾರೆ, ಡೀಪ್ ಕವರ್ಸ್ ಅನ್ನು ಬಳಸ್ತಾ ಇದ್ದಾರೆ, ಅಂಡ್ ಶಾರ್ಟ್ ಪಾಯಿಂಟ್ ಅನ್ನು ಬಳಸ್ತಾರೆ, ಮಿಡ್ ಆಫ್ ಅನ್ನು ಬಳಸ್ತಾರೆ, ಮಿಡ್ ಆನ್ ಕಾಣ್ತಾ ಇದೆ, ಶಾರ್ಟ್ ಸ್ಕ್ವೇರ್ ಲೆಗ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪ್ರಗತಿಯ 3ನೇ ಓವರ್. ಪ್ರಭಾ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಂತಿಮ 2 ಎಸೆತ 3ನೇ ಓವರ್ ನಲ್ಲಿ ಬಾಕಿ ಇದೆ. ಆ ನಿಟ್ಟಿನಲ್ಲಿ 5ನೇ ಬಾರಿ ಪ್ರಭಾ ಟು ಅಕ್ಬರ್. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಲ್ಲವರು ಮಾನ್ಯ ಚಂದ್ರಶೇಖರ್ ರಾವ್, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಕ್ಕಿಂಜೆ. ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ಚಂದ್ರಶೇಖರ್, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಣಿಯೂರು ಕಕ್ಕಿಂಜೆ. ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಶಾಲೆಯಲ್ಲಿ
ವಿದ್ಯಾರ್ಜನೆಗೆ ಇರುವಂತಹ ವಿದ್ಯೆಯನ್ನ ನೀಡುತ್ತಿರುವಂತಹ ಶಿಕ್ಷಕರು. ಪ್ರಭಾ ಎಸೆದ ಕೊನೆಯ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಮನವಿಗಳು ಮಾಡಿದ್ರು ಕೂಡ ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ನಿಟ್ಟಿನಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ ತನ್ನ ಮೊತ್ತ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ 22 ಓಟವನ್ನು ಕಂಡಿರ್ತಕ್ಕಂಥ ತಂಡ ಇವಾಗ ಪ್ರಭಾ 3ನೇ ಓವರ್ ಎಸೆಗಾರಿಕೆಯನ್ನು ಮಾಡಿದ್ರು. ಕೇವಲ 2 ಓಟವನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಮುಕ್ತಾಯದ 3 ಓವರ್ಗಳಿಗೆ ತನ್ನ ಮೊತ್ತ 24 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಅಂತಿಮ 18 ಎಸೆತಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಹೊಸಬರನ್ನ ಪರಿಚಯಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಪ್ರೀಮಿಯರ್ ಲೀಗ್ ಆವೃತ್ತಿ 10 ಉದ್ಘಾಟಿಸಿ ಕ್ರೀಡಾಂಗಣದಿಂದ ನಿರ್ಗಮಿಸ್ತಾ ಇದ್ದಾರೆ ಮಾನ್ಯ ಶ್ರೀ ನಾಮದೇವ್ ರಾವ್ ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜಿ ಅವರಿಗೆ ಅಭಿನಂದನೆಗಳು, ಅದೇ ರೀತಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನ ಬೀಳ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಾನ್ಯ ನಾಮದೇವ್ ರಾವ್ ಸಂಚಾಲಕರು ಎನ್ ಚಾಲೆಂಜರ್ಸ್ ಮುಂಡಾಜೆ. ಮತ್ತೆ ರಾಘವ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್, ಮತ್ತೆ 2ನೇ ಬಾರಿ ಹುದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 25ಕ್ಕೆ ತಲುಪ್ತಾ ಇದೆ. ಪ್ರಗತಿಯ 4ನೇ ಓವರ್ ಚಾಲ್ತಿಯಲ್ಲಿದೆ. ಆರಂಭಿಕ ಆಟಗಾರರಾಗಿ ನವಾಜ್ ಮತ್ತು ಅಕ್ಬರ್ ಅಂಕಣ ಎಂಟ್ರಿಯನ್ನು ಪಡ್ಕೊಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ರಾಘವ್ ಎಸೆದ ಚೆಂಡು ತನ್ನ ಮೂಲಕ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. 1 ಓಟಗಳ ಪೂರೈಕೆ, 2ನೇ ಓಟಗಳ ಪ್ರಯತ್ನಗಳು ಕೂಡ ಯಶಸ್ವಿಯಲ್ಲಿ ಕಾಣ್ತಾ ಇದ್ದಾರೆ. ಮೊತ್ತ 27ಕ್ಕೆ ತಲುಪ್ತಾ ಇದೆ. 27 ರನ್ಸ್ ಫಾರ್ ವಿದೌಟ್ ಲಾಸ್. ಹೈಸಿನ್ಸ್ ರೆಡ್ ಬ್ಯಾಕ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ ಧರ್ಮಸ್ಥಳ ಆಟಗಾರ ವಿರುದ್ಧವಾಗಿ. ನವಾಜ್ ರವರು ಅಮೋಘವಾಗಿರ್ತಕ್ಕಂಥ ಹೊಡೆತಗಳು ರೆಡ್ ಬ್ಯಾಕ್ಸ್ ಆಟಗಾರರಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ನೆರವಾಗ್ತಾ ಇದೆ. ಈ ನಡುವೆ ರಾಘವ್ ಸ್ವಿಚ್ ಹಿಟ್ ಕಾಣುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಕೇವಲ 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 28 ತಂಡದ ಒಟ್ಟು ಮೊತ್ತ. ಬಹುಶಃ ಕವರ್ಸ್ ಇದು ಡೀಪ್ ಪಾಯಿಂಟ್ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ BPL ಬ್ಯಾನರ್ ನ ಅಳವಡಿಸಿರ್ತಕ್ಕಂಥ ಕಂಬದ ಈ ಭಾಗದಲ್ಲಿ ಚೆಂಡು ಸಾಗಿದ್ರೆ ಮಾತ್ರ ಓಟ, ಸಿಕ್ಸರ್, ಬೌಂಡರಿಗಳು ಈ ರೀತಿಯಾಗಿರ್ತಕ್ಕಂಥ ಓಟಗಳು ಬರ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ರಾಘವ್ ಈ ಬಾರಿ ಅಷ್ಟಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಅಕ್ಬರ್ ದಾಳಿವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಸಿಕ್ಸರ್ ಷಟ್ಕ. 6 ಔಟ್ಗಳ ಸೇರ್ಪಡೆಯಾಗ್ತಾ ಇದೆ. ತನ್ನ ಮೊತ್ತ 34ಕ್ಕೆ ತಲುಪ್ತಾ ಇದೆ. 34 ರನ್ಸ್ ಫಾರ್ ವಿದೌಟ್ ಲಾಸ್. ರೆಡ್ ಬ್ಯಾಕ್ಸ್ ಆರಂಭಿಕ ಹಂತದಲ್ಲಿ ನವಾಜ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇವಾಗ ಅಕ್ಬರ್ ಈ ಬಾರಿ ಎಸೆದ ಚೆಂಡು. ರಾಘವ್ ಎಸೆದ ಚೆಂಡು ಮೊದಲ ಪಾರ್ಟ್ನರ್ಶಿಪ್ ಆಡಕ್ಕೆ ಬ್ರೇಕ್ ತಿರುವನ್ನು ನೀಡ್ತಾ ಇದ್ದಾರೆ ರಾಘವ್. ಆ ನಿಟ್ಟಿನಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳ ಬಳಿಕ ತನ್ನ ಮೊತ್ತ 34 ಓಟಗಳು ಬರ್ತಾ ಇದೆ. ಬಹುಶಃ ಇವತ್ತಿನ ದಿನದ ಕ್ರಿಕೆಟ್ ವಿದ್ಯಮಾನವನ್ನು ಗಮನಿಸಿದ್ರೆ ಬಹುಶಃ 2 ಲಕ್ಷ ರೂಪಾಯಿ ಒಂದು ಕ್ರಿಕೆಟ್ ಪಂದ್ಯ ಕೂಡ ಅರಸಿಕರ ವಿಭಾಗದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ರಾಜ್ಯದ ಪ್ರಮುಖ ತಂಡಗಳೆಲ್ಲವೂ ಕೂಡ ಟೂರ್ನಿಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ. ಮ್ಯಾನ್ ಆಫ್ ದ ಸೀರೀಸ್ ಅನ್ನೋ ರೂಪದಲ್ಲಿ ಬೈಕ್ ಅನ್ನು ಕೂಡ ನೀರು ಗೌರವಿಸ್ತಾರೆ. ಅದೇ ರೀತಿಯ ಕ್ರಿಕೆಟ್ ಪಂದ್ಯ ಕೂಡಕ್ಕೆ ಮತ್ತೊಂದು ಅಂಕಣ ಕೂಡ ಸಿದ್ಧತೆಯನ್ನ ಕಾಣ್ತಾ ಇದೆ. ಮಾರ್ಚ್ ತಿಂಗಳ ಆರಂಭಿಕ ದಿನಗಳಲ್ಲಿ ನಮ್ಮ ವೈ ಸ್ಪೋರ್ಟ್ಸ್ ನೇರ ಪ್ರಸಾರದ ಒಂದು ಸಂಸ್ಥೆ 5 ಲಕ್ಷ ರೂಪಾಯಿ ಒಂದು ಕ್ರಿಕೆಟ್ ಪಂದ್ಯ ಕೂಡಕ್ಕೆ ಚಿತ್ರದುರ್ಗದ ಹಿರಿಯೂರು ಪರಿಸರದಲ್ಲಿ ಮತ್ತೊಂದು ಕ್ರೀಡಾಂಗಣ ಸಿದ್ಧತೆಯನ್ನ ಕಾಣ್ತಾ ಇದೆ. ಆ ಪಂದ್ಯದ ನೇರ ಪ್ರಸಾರವನ್ನ ಕೂಡ ಇದೆ ಯಾಸೀನ್ ಮಾಲೀಕತ್ವದ ವೈ ಸ್ಪೋರ್ಟ್ಸ್ ಅನ್ನುವ ಒಂದು ಸಂಸ್ಥೆ ನೇರ ಪ್ರಸಾರವನ್ನ ಬಿತ್ತರಿಸಲಿಕ್ಕಿದೆ. ರಾಜ್ಯದ ನುರಿತ ಬಹಳಷ್ಟು ಅನುಭವಿ ನಿರ್ಣಾಯಕರು ಮತ್ತು ವೀಕ್ಷಕ ವಿವರಣೆಗಾರರನ್ನ ಬಳಸಿಕೊಂಡು ಹಿರಿಯೂರಿನಲ್ಲಿ ಪಂದ್ಯಾಕೂಟನ ಯಶಸ್ವಿಗೊಳಿಸಿಕೊಡಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನ ಬಹಳಷ್ಟು ಶ್ರೀಮಂತಿಕೆಯಿಂದ ಸಾಗ್ತಾ ಇದೆ. ಆ ಪೈಕಿ ನಮ್ಮ ಕೈಕುಂಜ ಪರಿಸರದಲ್ಲಿ ಸ್ಟೈಲ್ ಆಫ್ ಕ್ರಿಕೆಟ್ ಇವರ ಆಶ್ರಯದಲ್ಲಿ BPL ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಯಶಸ್ವಿಯಾಗಿ ಸಾಗ್ತಾ ಇದೆ.
ಪ್ರಭಾ ಎಸೆದ ಮೊದಲ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೆ ನವಾಜ್ ಗೋ ಟು ಪವಿಲಿಯನ್. ನವಾಜ್ ವಿಕೆಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆರಂಭಿಕ ಆಟಗಾರರು ಬ್ಯಾಕ್ ಟು ಬ್ಯಾಕ್ ಇನ್ನಿಂಗ್ಸ್ ಮುಕ್ತಾಯವನ್ನ ಕಾಣ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಅಕ್ಬರ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಇವಾಗ ನವಾಜ್ ರವರ ವಿಕೆಟ್ಸ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2 ವಿಕೆಟ್ಸ್ ಗಳು ಇನ್ನಿಂಗ್ಸ್ ಮುಕ್ತಾಯವಾಗಿ ಕಾಣ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಕೃಷ್ಣ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಸ್ಟ್ರೈಕ್ ಭಾಗದಲ್ಲಿ ಪ್ರತಾಪ್ ರವರನ್ನ ಕಾಣ್ತಾ ಇದ್ದಾವೆ. ನ್ಯೂ ಬ್ಯಾಟ್ಸ್ಮನ್ ಕೃಷ್ಣ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ನಡುವೆ ಅಂಕಣ ಒಳಭಾಗದಲ್ಲಿ ನಮ್ಮ ಧರ್ಮಸ್ಥಳ ನಂದಗೋಕುಲ ಧರ್ಮಸ್ಥಳ ಆಟಗಾರರು ಕೆಲವೊಂದು ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ, ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಎಸ್ತಗಾರಿಗೆ ಕೆಲವೊಂದು ಪ್ರತಿ ತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ, ಕೆಲವೊಂದು ಟಿಪ್ಸ್ ಗಳನ್ನ ನೀಡ್ತಾ ಇದ್ದಾರೆ. ಬಹುಶಃ ಪಂದ್ಯದ ಉಳಿವಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆಯನ್ನು ಮಾಡಬೇಕಾಗಿದೆ ನಂದಗೋಕುಲ ಧರ್ಮಸ್ಥಳ. ಪ್ರಗತಿ 5ನೇ ಓವರ್ ಚಾಲ್ ತಿಳಿದ ಮೊತ್ತ 34-2. 34 runs for loss of 2 wickets. Red backs. ಗ್ಯಾಲಕ್ಸಿ ಕಕ್ಕಿಂಜೆ ವಿರುದ್ಧವಾಗಿ ಸಿಟಿಸನ್ಸ್ ಉಜಿರೆ. 2 ತಂಡದ ನಾಯಕರು ನಾಣ್ಯ ಚಿಮ್ಮೆಗೋಸ್ಕರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಬ್ಯಾಕ್ವರ್ಡ್ ಶಾಟ್ ಲೆಗ್, ಫೈನ್ ಲೆಗ್, ಸ್ಕ್ವೇರ್ ಲೆಗ್ ನಡುವಣ ಹೊಡೆತಗಳನ್ನು ಕಾಣುವಂತ ಪ್ರಯತ್ನವನ್ನು ಪ್ರತಾಪ್ ರವರು ಮಾಡಿದ್ರು. ಚೆಂಡು ದಾಂಡುವಿನ ಸಂಪರ್ಕ ನಡೀತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಪ್ರತಾಪ್ ಸ್ಲೋವರ್ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು. ಈ ನಡುವೆ ದಾಂಡಿಗರ ಒಂದು ಹೊಂದಾಣಿಕೆ ಬರ್ತಾ ಇದೆ, ಕೊರತೆ ಕಾಣ್ತಾ ಇದೆ. ಅಲ್ಲಿ ಸ್ಟೈಲ್ ಸ್ಕ್ವಾಡ್ ದಯವಿಟ್ಟು ತಕ್ಷಣ ಧಾವಿಸಿ ನೀರನ್ನ ತಗೊಂಡೋಗಿ ಆಟಗಾರನಿಗೆ ಅಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಿ.
ತನ್ನ ಮೊತ್ತ 34 ಓಟಗಳು. ಪ್ರಭಾಸದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ಸ್ಕ್ವೇರ್ ಲೆಗ್ ಮಾರಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಬಾರಿ ಪ್ರತಾಪ್ ದಾನವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಸಿಕ್ಸರ್. ಆರಂಭಿಕ ಹಂತದಲ್ಲಿ ರೆಡ್ ಬ್ಯಾಕ್ಸ್ ಪರವಾಗಿ ನವಾಜ್ ಸಿಕ್ಸರ್ ದಾಖಲಿಸಿದ್ರು. ಆ ಬಳಿಕ ಅಕ್ಬರ್ ಸಿಕ್ಸರ್ ದಾಖಲಿಸಿದ್ರು. ಇವಾಗ ಮೂರನೇ ಸಿಕ್ಸರ್ ಪ್ರತಾಪ್ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತನ್ನ ಮೊತ್ತ 40ಕ್ಕೆ ತಲುಪ್ತಾ ಇದೆ. 40 runs for loss of 2 wickets. ರೆಡ್ ಬ್ಯಾಕ್ಸ್ ಪ್ರಮುಖ 2 ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ ರೆಡ್ ಬ್ಯಾಕ್ಸ್. ಸುಂದರತೆಯ ಚೆಂಡು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ ಆಟಗಾರರು ಸಾಧ್ಯವಾದಷ್ಟು ಪಿಚ್ಚಿನ ಮೇಲ್ಭಾಗದಲ್ಲಿ ಓಟವನ್ನು ಮಾಡದೇ ಇರಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಸಾಕಷ್ಟು ಒತ್ತಡದಲ್ಲಿ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದೇವೆ. ಸ್ಟೆಪ್ ಔಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಕವರ್ಸ್ ಭಾಗದಲ್ಲಿ ಸಾಕ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತನ್ನ ಮೊತ್ತ 41ಕ್ಕೆ ತಲುಪ್ತಾ ಇದೆ. ಬಹುಶಃ ಅಂತಿಮ ಎಸೆತ 5ನೇ ಓವರ್ನಲ್ಲಿ ಬಾಕಿ ಇದೆ. ಬಹುಶಃ ಅನುಭವಿ ನಿರ್ಣಾಯಕರು ಕೂಡ ಪಂದ್ಯಾಕೂಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಪ್ರಭಾ ಟು ಕೃಷ್ಣ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಪುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓಟುಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹುಶಃ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಕರ ಒಂದು ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಮುಂದಿನ ಪಂದ್ಯ ಗ್ಯಾಲಕ್ಸಿ ಕಕ್ಕಿಂಜೆ ವಿರುದ್ಧವಾಗಿ ಸಿಟಿಸನ್ ಉಜಿರೆ. ತದನಂತರದ ಪಂದ್ಯ ಯಂಗ್ ಫ್ರೆಂಡ್ಸ್ ಉಜಿರೆ ವಿರುದ್ಧವಾಗಿ ನಂದಗೋಕುಲ ಧರ್ಮಸ್ಥಳ. ಗಮನಕ್ಕೆ, ಗ್ಯಾಲಕ್ಸಿ ಕಕ್ಕಿಂಜೆ ವಿರುದ್ಧ ಸಿಟಿಸನ್ ಉಜಿರೆ ಪಂದ್ಯದ ಬಳಿಕ ಯಂಗ್ ಫ್ರೆಂಡ್ಸ್ ಉಜಿರೆ, ಅದೇ ರೀತಿ ನಂದಗೋಕುಲ ಧರ್ಮಸ್ಥಳ. ನಿರಂತರವಾಗಿ ಪಂದ್ಯ ಪ್ರತಿಯೊಂದು ತಂಡಕ್ಕೂ ಕೂಡ ಸಿಗ್ಲಿಕ್ಕಿದೆ. ಎಲ್ಲ ಆಟಗಾರರು ಸಜ್ಜಾಗಿರಬೇಕು. ನಿಗದಿತ ಸಮಯದ ಪ್ರಕಾರ 10 ಪಂದ್ಯಗಳು ಈ ದಿನ ನಡೀಲಿಕ್ಕಿದೆ. 11 ಪಂದ್ಯಗಳು ಈ ದಿನ ನಡೀಬೇಕಿದೆ. ಇದೀಗ 2ನೇ ಪಂದ್ಯ ನಡೀತಾ ಇದೆ. ಇನ್ನು 9 ಪಂದ್ಯಗಳು ನಡೀಬೇಕಾಗಿರುವುದರಿಂದ ಎಲ್ಲ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಕೇವಲ 2 ಓಟುಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅದರ ಮೊತ್ತ 43ಕ್ಕೆ ತಲುಪ್ತಾ ಇದೆ. 43 runs. ಅಂತಿಮ 6 ಎಸೆತಗಳು ಬಾಕಿ ಇದೆ. ಅಲ್ಲಿ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರ ಕೈತಾಗಿ ಕೂಡ ಚೆಂಡು ಸೀಮಾರಕ್ಕೆ ಬಹುಶಃ ನಿಗದಿಪಡಿಸಿರುವಂತಹ ಡಿಕ್ಲೇರ್ ವಿಭಾಗದಲ್ಲಿ ಚೆಂಡು ಸಾಗಿದ್ರು ಕೂಡ ಅದೇ ರೀತಿಯ ಓಟವನ್ನು ನಾವು ನೀಡುತ್ತೇವೆ. ಪವರ್ ಪ್ಲೇ ಅಂಚಿನ ಹೊರಭಾಗದಲ್ಲಿ ಇರ್ತಕ್ಕಂಥ ಒಂದು ಸೀಮಾರಕ್ಕೆ ಅಂಚಿನಲ್ಲಿ ಈ ರೀತಿಯ ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ಬೌಲರ್ ನೇಮ್ ಮನೋಜ್ ಎಸ್ಗಾರಿಕೆ ಭಾಗದಲ್ಲಿ ಕೊನೆಯ ಓವರ್ 6ನೇ ಓವರ್ ಎಸ್ಗಾರಿಕೆಯಲ್ಲಿ ಮನೋಜ್ ಎಸೆದ ಮೊದಲ ಚೆಂಡು ಲೆಗ್ ಬೈ ಫಾರ್ ದ ವಿಕೆಟ್ಗಾಗಿ ಬಹಳಷ್ಟು ಬಲವಾದ ಮನವಿಗಳನ್ನು ಮಾಡ್ತಾ ಇದ್ದಾರೆ. ಲೆಗ್ ಬೈ ಓಟುಗಳು ಬರ್ತಾ ಇದೆ. 1 ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಬಹುಶಃ ಈ ಹಂತದಲ್ಲಿ ದಾಂಡಿಗರು ಇನ್ನೊಂದು ಸಿಕ್ಸರ್ ದಾಖಲಿಸಿ ರೆಡ್ ಬ್ಯಾಕ್ಸ್ 50 ಓಟವನ್ನು ದಾಖಲಿಸ್ತಾರೆ. ಅರ್ಧ ಶತಕವನ್ನು ಪೂರೈಸಿದ್ದಾರೆ. ಎರಡನೇ ಬಾರಿ ಎಸೆದ ಚೆಂಡು ಔಟ್ ಸೈಡ್ ದಿ ಲೆಗ್ ಸ್ಟಂಪ್. ಓಟುಗಳು ಬರ್ತಾ ಇದೆ. ಗೂಢರಕ್ಷಕರ ವೈಫಲ್ಯತೆ, ಬಹುಶಃ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಅಕ್ರಮ ಎಸೆತ 1+1 ಓಟುಗಳ ಸೇರ್ಪಡೆ. ತನ್ನ ಮೊತ್ತ 46ಕ್ಕೆ ತಲುಪ್ತಾ ಇದೆ. ಮನೋಜ್ ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ 5 ಎಸೆತ. ಲಾಸ್ಟ್ 5 ಬಾಲ್ ರಿಮೈನಿಂಗ್, ಲಾಸ್ಟ್ ಓವರ್. ಇಲ್ಲಿ ವೇದಿಕೆಯ ಹಿಂಭಾಗದಲ್ಲಿ ನಿಲ್ಲಿಸಿರುವಂತಹ ಬ್ರಿಜಾ KA21P6899 ತೆರವುಗೊಳಿಸಿ ದಯವಿಟ್ಟು ಇಲ್ಲಿ ವ್ಯಾಪಾರಸ್ಥರಿಗೆ ಅಡಚಣೆ ಉಂಟಾಗಿದೆ. ದಯವಿಟ್ಟು ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಿ. 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಬಹುಶಃ 1 ಓಟವನ್ನು ಯಶಸ್ವಿಯಾಗಿ ದಾಖಲಿಸಿರ್ತಕ್ಕಂಥ ಆಟಗಾರರು 2ನೇ ಓಟಗಳಲ್ಲಿ
ಸ್ವಲ್ಪ ಮಟ್ಟಿಗೆ ರನ್ಔಟ್ ಅವಕಾಶಗಳು ಬರ್ತಾ ಇದೆ. ಕ್ರೂಷಿಯಲ್ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಮೂರನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಔಟ್ ಅನ್ನುವಂತ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕೇವಲ 1 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನ ಸೇರ್ತಾ ಇದೆ. ತನ್ನ ಮೊತ್ತ 47 ಓಟಗಳು. 47ಕ್ಕೆ ಪ್ರಮುಖ 3 ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ ರೆಡ್ ಬ್ಯಾಗ್ಸ್. ಹೊಸ ಬ್ಯಾಟ್ಸ್ಮನ್ ಅಜಯ್ ಅಂಕಣ ಎಂಟ್ರಿನ ಪಡಿತಾ ಇದ್ದಾರೆ. ಅಂತಿಮ ಓವರ್ ಕೆಲವೊಂದು ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮನೋಜ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಲೆಫ್ಟಿ ಆಟಗಾರ ಅಜಯ್ ಸ್ಟ್ರೈಕರ್ ವಿಭಾಗದಲ್ಲಿ, ಕೃಷ್ಣ ನಾನ್ ಸ್ಟ್ರೈಕರ್, ಎಸ್ಗಾರಿಕೆಯಲ್ಲಿ ಮನೋಜ್. ಅಂತಿಮ 4 ಎಸೆತ ಇನ್ನು ಕೂಡ ಬಾಕಿ ಇದೆ. ಮನೋಜ್ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ನೋಡುತ್ತಾ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ರನ್ಔಟ್ ಅವಕಾಶಗಳು ಬರ್ತಾ ಇದೆ. ಮನೋಜ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಉದರಿ ಆಘಾತವನ್ನ ಕಾಣ್ತಾ ಇದೆ. ಬಹುಶಃ ಉಳಿದ ಕ್ಷೇತ್ರ ರಕ್ಷಕರ ಒಂದು ಜಾಣ್ಮೆಯ ಒಂದು ಕ್ಷೇತ್ರ ರಕ್ಷಣೆ ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 4ನೇ ವಿಕೆಟ್ಸ್ ರನ್ಔಟ್ ಮುಖಾಂತರವಾಗಿ ನೆಲಕೊಳ್ತಾ 47ಕ್ಕೆ 4. ಅಂತಿಮ 3 ಎಸೆತ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ ಓವರ್ ರಿಮೈನಿಂಗ್, ಲಾಸ್ಟ್ 3 ಬಾಲ್ ರಿಮೈನಿಂಗ್. ಮನೋಜ್ ಎಸ್ಗಾರಿಕೆಯಲ್ಲಿ, ಕೃಷ್ಣ ಸ್ಟ್ರೈಕರ್ ವಿಭಾಗದಲ್ಲಿ ನ್ಯೂ ಬ್ಯಾಟ್ಸ್ಮನ್ ಕಾರ್ತಿಕ್ ಅಂಕಣ ಎಂಟ್ರಿನ ಪಡಿತಾ ಇದ್ದಾರೆ. ನಂದಗೋಕುಲ ಧರ್ಮಸ್ಥಳ ವರ್ಸಸ್ ಹೈಸೆನ್ಸ್ ರೆಡ್ ಬ್ಯಾಗ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಿಪಿಎಲ್ ಬೆಳ್ತಂಗಡಿ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಮತ್ತೆ ಮನೋಜ್ ಈ ಬಾರಿ ಎಸ್ತೆಂದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಸಿಕ್ಸರ್ ಕಾಣುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಓಟುಗಳಿಗೆ ಇತ್ತ ಮನೋಜ್ ಅವಕಾಶವನ್ನ ನೀಡುತ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 5ನೇ ಬಾರಿ ಮನೋಜ್ ಟು ಕೃಷ್ಣ. ಈ ಎಸೆತಗಳು ದಾಖಲಾತಿಯನ್ನ ಕಾಣ್ತಾ ಇಲ್ಲ. ಡೆಡ್ ಬಾಲ್ ತೀರ್ಪುಗಳು ಬರ್ತಾ ಇದೆ. ಅಂತಿಮ 2 ಎಸೆತ ಇನ್ನು ಕೂಡ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆದ ಚೆಂಡು ತನ್ನ ಮೂಲಕ ಔಟ್ ಸೈಡ್ ಲಕ್ಷ್ಯ ಬೇಡಗೂಟದ ಹೊರಭಾಗಕ್ಕೆ ಸಾಗ್ತಾ ಇದೆ. ಮತ್ತೆ ವೈಡ್ ಬಾಲ್ ಸೂಚನೆಗಳು. ಅಕ್ರಮ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾರೆ. ಮೊತ್ತ 48ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಇದೆ. ಈ ಹಂತದಲ್ಲಿ 2 ಎಸೆತವನ್ನು ದಾಖಲಿಸಿದ್ರೆ ಬಹುಶಃ ಅರ್ಧ ಶತಕವನ್ನ ರೆಡ್ ಬ್ಯಾಕ್ ಆಟಗಾರರು ದಾಖಲಿಸುತ್ತಾರೆ. ಈ ಬಾರಿ ಎಸೆದ ಚೆಂಡು 1+1 ಓಟುಗಳು ಬರ್ತಾ ಇದೆ. ನೋ ಬಾಲ್ ತೀರ್ಪನ್ನು ನೀಡಿದ್ರು. ಅಕ್ರಮ ಎಸೆತ, ಫ್ರೀ ಹಿಟ್, ನೋ ಬಾಲ್, ಫ್ರೀ ಹಿಟ್ ಅವಕಾಶಗಳು ಬರ್ತಾ ಇದೆ. ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಪಂದ್ಯಗಳನ್ನು ಮುಕ್ತಾಯ ಮಾಡಿ ಕೊಡಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. ತನ್ನ ಮೊತ್ತ 49, 50 ಸಾರಿ. ಈ ಬಾರಿ ಅಷ್ಟಂತ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಶುದ್ಧ ಫುಲ್ ಶಾಟ್ ಅನ್ನು ಮಾಡಿದ್ರು. 2 ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಆವಳಿ ಓಟುಗಳ ಪೂರೈಕೆ. ತನ್ನ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಬಹುಶಃ ಆಟಗಾರರೆಲ್ಲರೂ ಕೂಡ ಗಮನಿಸಿಕೊಳ್ಳಿ ಸರ್. ದಯವಿಟ್ಟು ಶೀಘ್ರದಲ್ಲಿ ಪಂದ್ಯದಲ್ಲಿ ಭಾಗವಹಿಸಿಕೊಂಡು ಪಂದ್ಯಾಕೂಟವನ್ನು ಮುಕ್ತಾಯ ಮಾಡಿಕೊಡಿ. ಬಹುಶಃ ಇವತ್ತಿನ ದಿನ ಕೂಡ ಮಳೆ ಬರುವಂತಹ ಸಾಧ್ಯತೆಗಳಿವೆ. ಬಿಸಿಲಿನ ತಾಪವನ್ನು ಲೆಕ್ಕಿಸಿದರೆ ಬಹುಶಃ ಮಳೆರಾಯ ಅಡ್ಡಿಪಡಿಸುವಂತಹ ಕಾರಣಗಳಿದೆ. ಆ ನಿಟ್ಟಿನಲ್ಲಿ ಪಂದ್ಯಾಟವನ್ನ ಶೀಘ್ರಗತಿಯಲ್ಲಿ ಮುಕ್ತಾಯ ಮಾಡಿಕೊಡಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಎಸೆದ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ
4 ಔಟ್ಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಸೆಷನ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಸೆಷನ್ 6 ಓವರ್ಗಳ ಮುಕ್ತಾಯಕ್ಕೆ ರೆಡ್ ಬಾಕ್ಸ್ ಆಟಗಾರರು 56 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ ಎರಡನೇ ಹಂತದಲ್ಲಿ ನಂದಗೋಕುಲ ಧರ್ಮಸ್ಥಳ ಆಟಗಾರರು 57ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ ಮೊದಲ ಪಂದ್ಯ ಬಹಳಷ್ಟು ಯಶಸ್ವಿಯಾಗಿ ಮುಕ್ತಾಯವನ್ನು ಕಾಣ್ತು. ಆ ಪಂದ್ಯದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ strike with the Balu. The 15 is a big total. Nawaz, the captain. Nice delivery. What a bowling that is by Nawaz. Outside edge. And is a lucky man, Vilad. And with a single, Nanda Gokula opened their account. Excellent piece of bowling by the captain of the team, the leading the team, leader of the team, the driver of the team, Mr. Nawaz Arekal.
is leading the Redbacks Kakkinje this time in this BPL season 10. Again, the second delivery of the power play. Oh, nice delivery, beautiful shot into the fine leg area. One completed, score himself to 2. We are in first power play. This is the 10th edition of the BPL. Definitely is not an easy matter. It's a brilliantly arranged by the Stylo members, especially Nawaz Zarakal. Full toss, nicely driven into the long on. There is a man, Karthik, collect the ball and give back to the wicket keeper. So one completed, no possibility for second. Redbacks, and there is a good name for Redback Circle. They got 3 prizes in BPL history. Is the highest, is a successful team of BPL history. Nicely driven, there's a chance for catch. Oh! That's definitely, it was a very good opportunity to show the excellent BPL performance, but fielder doesn't want to take any risk. Definitely catch, takes, match can easily win. Because Vinas is such a kind of batsman, the terrific all-rounder, terrific batsman. He can hit the ball anywhere on the ground, like Nicholas Puran. He's a big hitter of the ball, Mr. Vinod of Nanda Gokula Dharmasthala. Nawaz again. Oh, look at the power shot! What a shot that is! I am from, this is such a kind of batsman. He is a very talented, very good timer of the ball, good striker of the ball. He can hit anywhere on the ground. That is, definitely there is a nickname like Pollard. He is playing like Pollard. He is a very dangerous batsman. Beautifully connected with deep long area. Wonderful shot. Oh, this time, what a delivery that is. Because Nawaz, such a kind of all-rounder, he knows exactly the right place. End of the first power play. ಪ್ರತಿಯೊಂದು ತಂಡದಲ್ಲೂ ಸುಮಾರು 14-15 ತಂಡಗಳು ಸಾರಿ 15 ಆಟಗಾರರಿದ್ದಾರೆ. ಪ್ರತಿಯೊಬ್ಬ ಆಟಗಾರನಿಗೆ ಕೂಡ ಆಡುವಂತಹ ಒಂದು ಕನಸಾಗಿರ್ತದೆ. ಆದರೆ ಕೇವಲ 11 ಆಟಗಾರರಿಗೆ ಮಾತ್ರ ಆಡುವ ಅವಕಾಶ ಇರ್ತದೆ. ಎಲ್ಲ ತಂಡಗಳ ಕಪ್ತಾನರು, ಮಾಲಕರು ಎಲ್ಲ ಆಟಗಾರರಿಗೆ ಅದಷ್ಟು ಅವಕಾಶವನ್ನ ಮಾಡಿಕೊಡ್ಬೇಕು, ಮಾಡಿಕೊಡ್ತಾ ಇದ್ದಾರೆ ಕೂಡ ಹೌದು. End of the first power play. The score is 10. Good start from Nanda Gokula without any loss. There are thousands of our cricket fans are watching this tournament with a live telecast. This is the first time BPL organizer, they are done an arrangement with a live telecast. ಮುಂದಿನ ಪಂದ್ಯದ ಟಾಸಿಗಾಗಿ ಗ್ಯಾಲಕ್ಸಿ ಕಕ್ಕಿಂಜೆ ಹಾಗೂ ಸಿಟಿಸನ್ ತಂಡಕ್ಕೆ ಕಪ್ತಾನರಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಈ ಟಾಸ್ ಅನ್ನ ಶಕೀಲ್ ಅರಕ್ಕಲ್ ತಾವು ನೆರವೇರಿಸಿಕೊಡ್ಬೇಕು. ಶಕೀಲ್ ಅವರು ಟಾಸ್ ಅನ್ನು ಮಾಡಿಸಿಕೊಡ್ಬೇಕು ಅಂತ ನೆರವೇರಿಸಿಕೊಳ್ತಾ ಇದ್ದೇವೆ. Ball in the air, there should be chance for catch. So again there is a misfielding by the fielders. There is lack of understanding between the fielder like Akbar and other fielder. So second opportunity for Nanda Gokula Dharmasthala. Second life for another batsman. First one was Vinod Pollard, this time for Balu. Toss on by Galaxy Kakkinje. I request the captain please to decide the choice immediately. We don't have much time to view. Iqbal. It is a full toss delivery. One completed. Walking, running back to second. It's a no ball. No ball called by the umpire. We'll see some whether free hit. Yes, it is no ball. It's a free hit opportunity to Vinod Pollard. Now he can hit the ball freely anywhere off the ground. Iqbal. Ikka. Very experienced cricketer, having more than 20 years experience in cricket ground. Again to Pollard. Nice delivery. Oh, good catch, but Akbar
missed the opportunity, but it's a free ball, free, and there is a misfielding. I don't know what's exactly happening in the side of Redbacks campaign. They are doing much misfielding, like catches and giving extra runs. The captain has to restrict the extra runs because cricket is because every run is very important in a match. Score moves up to 16. Now we are in second over. It's a power play. It's a mandatory power play. Again from Kakinji City end. Iqbal ready to bowl to Balu. Full toss. Beautifully connected. Chance for 6 into deep leg. Oh, yes it is. 6 runs. What a shot that is. Powerful stroke into the deep into area. 6 runs easily connected. 6 runs easily for Nanda Gokula Dharmasthala. With that 6, score moves up to 23. Now we are in second over. It's the most expensive over in the power play. Iqbal. I think it's a very bad decision taken by the captain in the power play. Second power play. You will have a lot of option to the second power, but it is given to Iqbal. Again, Galaxy won the toss, decided field first. Iqbal to Balu. Nicely driven again. Very easy ball to play. He's trying to Yorker. Again, single added. With a single, score moves up to 24. This is a new pitch made by Kakinji style offense. They worked more than 15 days for this wonderful pitch. Trying to sweep. Good delivery. There's a misfielding again by wicketkeeper. Good bowling by Iqbal. Finally he's trying to get his rhythm at the right areas, especially line and length is very important in cricket, in especially bowling. Bowler has to concentrate the line and length. Again Iqbal to Pollard. Vinod. Oh, again connected. I think there should be a chance for 6. The second 6 of this over. What a wonderful performance by Vinod. Score moves up to 30-0. Novatu. ಅಲ್ಲಿ ನಾವು ಈಗಾಗಲೇ ಹಲವಾರು ಬಾರಿ ಮನವಿಯನ್ನ ಮಾಡಿದ್ದೇವೆ ಆಟಗಾರರಿಗೆ ಪಿಚ್ ಅಲ್ಲಿ ನಡಿಬಾರದು, ದಯವಿಟ್ಟು ಮತ್ತೊಮ್ಮೆ ಗಮನಿಸಿ. ಪುನರಾವರ್ತನೆ ಆದರೆ ಖಂಡಿತವಾಗಲೂ ಕೂಡ ನಾವು ಅಂಪೈರ್ಗಳಿಗೆ ಎಲ್ಲ ಅಧಿಕಾರವನ್ನ ನೀಡಿದ್ದೇವೆ ಕ್ರಮವನ್ನ ಕೈಗೊಳ್ಳಲು. ಯಾರು ಕೂಡ ಪಿಚ್ ಅಲ್ಲಿ ನಡಿಬಾರದಲ್ಲಿ ದಯವಿಟ್ಟು ಆಟಗಾರರು ಬ್ಯಾಟ್ಸ್ಮನ್ಗಳು ಗಮನಿಸಿ. ಅಲ್ಲಿ ಪಿಚ್ ಅಲ್ಲಿ ಹೆಚ್ಚಾಗಿ ಅಲ್ಲಿ ಓಡಿದಲ್ಲಿ ಬಹುಶಃ ಪಂದ್ಯದ ಬ್ಯಾನ್ ಕೂಡ ಆಟಗಾರನಿಗೆ ಬ್ಯಾನ್ ಮಾಡುವ ಅವಕಾಶ ತೀರ್ಪುಗಾರ ಇರುತ್ತದೆ. ಗಮನಿಸಬೇಕು ಆಟಗಾರರು. ಒಂದು ಪಂದ್ಯ ಬ್ಯಾನ್ ಆಗುವಂತಹ ಚಾನ್ಸಸ್ ಇರುತ್ತದೆ. Change the bowling side. The captain Nawaz, he's decided for the third over. Krishna is icon player. This is second match of the tournament. ಆದಷ್ಟು ಬೇಗ ತೀರ್ಪುಗಾರರು ಪಂದ್ಯವನ್ನು ಮುಂದುವರಿಸಬೇಕು. ಸಮಯ ಮೀರ್ತಾ ಇದೆ. ಆಟಗಾರರಿಗೆ ಸಹಕರಿಸಬೇಕಾಗಿದೆ. Krishna, he's come for third over. This is third over of the match. Very important over, especially Redbacks Kakinji. Redbacks is the most successful team of the BPL history. So one, beautifully driven into the covers and lofted into covers. Just single only, good piece of fielding by Karthik. One completed, no possibility for second. He's a spin bowler. Krishna to Vinod. Oh, beautifully connected. There is chance for good piece of fielding. One completed. Easily come back to second.
Very good running, and this is so far this is a highest wicket partnership for the first wicket in this tournament so far. Vinod and Balu. What a partnership is for the first wicket. Excellent combination. Again Krishna to Vinod. Just place the ball, point the point area, and just rotate the strike. Single taken. Score moves up to 34. This is the most important over, especially for Redbacks Kakkinje. Because the ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಓರ್ವ ಮುಖ್ಯ ಅತಿಥಿಗಳು ಮಾನ್ಯ ಅಜ್ಮೀರ್ ಸೌದಿ ಅರೇಬಿಯಾ ಇವರನ್ನು ಕೂಡ ಗುರುತಿಸಿಕೊಳ್ತಾ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. Very good over. Excellent bowling, excellent swing and miss by Krishna. Krishna is doing a fine job for his team. Oh, good bowling, very good bowling. Slower one, slower balls are working in this ground, in this pitch, especially in this pitch. Excellent over comes to an end, but unable to broken the he is unable to broken the partnership. Again, Krishna to Balu. Both batsmen are in good form. Oh, good bowling. Excellent over. Beautifully bowled. He's given only few runs in his over. So the Redbacks trying to come back to the match slowly, because we saw the last match. It was between Citizen Sixer and young friends Ujire. Mr. Farhan, he started with a brilliant performance with the sixes, boundaries and doubles. But after that, after his dismissal, their batting department has been collapsed like anything. Because it was a definitely big mistake by the captain, Jalil and other batsmen. They are not shown the responsibility in the batting department. Now the captain take the charge. Nawaz, back to attack. Oh, what a shot it is! Brilliant shot by Pollard, Mr. Vinod. So far the highest distance sixes recorded by Mr. Pollard. Vinod. Score is 40 without any loss. Nanda Gokula, they are going like anything. The batters do a fantastic job with the first wicket. Nawaz, good bowling, out to the off stumps, that should be a wide given by the umpire. Mr. Dhanu is the umpire of this tournament, is lifted his hand and shows the scoreboard area, there should be a wide. So her captain has to restrict the extra runs, because every run is very important in the cricket. Extra, if they can avoid the extra. Score moves up to 41. ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳವರು ಮಾನ್ಯ ಮಜೀದ್ ದುಬೈ ಅಬುದಾಬಿ ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಮಜೀದ್ ಅಬುದಾಬಿ. Good comeback by Nawaz. Again, very good reverse sweep by Vinod. He looking for the reverse sweep and single taken. Again, good bowling and just completed single. Next, they were just rotated the strike. They knows the target exactly, and this is they are calculating in this match, and that's why they are just rotating the strike. They knows they already done the job with the brilliant batting, especially Vinod and other batter, Mr. Balu. He is giving very good support. Again, Nawaz.
Good delivery. Out to the off stump. The ball is bouncing in the middle of the pitch like a game maker. The brilliant bouncer by Nawaz. Every year there is a speciality of this tournament is we are finding a lot of new players. Especially you see in a lot of player like Shamsuddin of I don't know which team he is playing for, but he became a good all-rounder in the last year. And it's just a total strike. And here we are getting a lot of new players, very good talent players every year. On Tamim Bojare, he became a very good cricketer. After that, Mr. Shamsuddin also became a very good cricketer, very talented cricketer. Score is 44, 44. 12 balls, 13 runs required. 13 ರನ್ಗಳ ಅವಶ್ಯಕತೆ 12 ಎಸೆತಗಳ ಮುಂದೆ. ಅದೇ ರೀತಿಯಲ್ಲಿ ನಂದ ಗೋಕುಲ ತಂಡಕ್ಕೆ ನಾವು ಸೂಚಿಸ್ತಾ ಇದ್ದೇವೆ, ನಿಮ್ಮ ಎಕ್ಸ್ಟ್ರಾ ಪ್ಲೇಯರ್ ಮಾತ್ರ ಹೋಗಬೇಕು ಮೈದಾನಕ್ಕೆ. ಇತರ ಯಾವುದೇ ಆಟಗಾರರು ಕಳಿಸೋದಿಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಮಾತ್ರ ಹೋಗಬೇಕು. ನಂದ ಗೋಕುಲ ತಂಡದ ಒಬ್ಬ ಆಟಗಾರ ಗಾಯವಾಗಿದೆ, ಆದ್ದರಿಂದ ಒಬ್ಬ ಆಟಗಾರ ಬರಲಿಲ್ಲ, ಹಾಗಾಗಿ ಹೋಗಿದ್ದಾರೆ. ಓಕೆ ಓಕೆ, ನಮಗೆ ಸಮಯ ನೀಡಿದ್ದೀರಿ, ತಮಗೆ ಅಭಿನಂದನೆಗಳು. ನಂದ ಗೋಕುಲ ತಂಡದ ಕಪ್ತಾನನಿಗೆ ಅವರ ಒಂದು ಆಟಗಾರರಿಗೆ ಗಾಯವಾಗಿದೆ, ಒಬ್ಬ ಆಟಗಾರ ಬರಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ಹೋಗಲೇಬೇಕಾಗಿದೆ. ಓಕೆ ಮಿಸ್ಟರ್, ಓಕೆ ನಂದ ಗೋಕುಲ ಫ್ರೆಂಡ್ಸ್ ಟೀಮ್. ಪಂದ್ಯ ಮುಗಿದ ತಕ್ಷಣ ಗ್ಯಾಲಕ್ಸಿ ಕಕ್ಕಿಂಜೆ ವಿರುದ್ಧವಾಗಿ ಸಿಟಿಜನ್ ಉಜಿರೆ, ಗ್ಯಾಲಕ್ಸಿ ಟಾಸ್ ಅನ್ನ ಜಯಿಸಿ ಸಿಟಿಜನ್ ಉಜಿರೆಯನ್ನ ಬ್ಯಾಟಿಂಗ್ಗೆ ಆಹ್ವಾನಿಸ್ತಾ ಇದೆ. ಪಂದ್ಯ ಮುಗಿದ ತಕ್ಷಣ ಎರಡು ತಂಡ ಆಟಗಾರರು ರೆಡಿಯಾಗಿರ್ಬೇಕು. ನಂದ ಗೋಕುಲದ ಸ್ಪಾನ್ಸರ್ ಆಗಿ ಸಹಕರಿಸ್ತಾ ಇದ್ದಾರೆ ಸದಾಶಿವ, ಇವರು ತಮಗೆ ಅಭಿನಂದನೆಗಳು. ಸದಾಶಿವ ಧರ್ಮಸ್ಥಳ ಅವರಿಗೆ ನಾವು ಅಭಿನಂದಿಸ್ತಾ ಇದ್ದೇವೆ ಸಂದರ್ಭದಲ್ಲಿ. ಕೃಷ್ಣ ಬ್ಯಾಕ್ ಟು ಅಟ್ಯಾಕ್, 12 balls 13 runs. Oh, good delivery. Definitely this is a very important over for both teams, especially red backs. Arakkal 10 balls 12 runs. So what a match is going on here. Now red backs trying to slowly come back to the game. Definitely we can't tell the result of the game so now. Both teams they are not ready to leave the match easily, especially red backs. One is completed, looking back to second. Yes, it is easily completed. Two. They are converting one into two. Excellent running between the wicket like Virat Kohli or Hardik Pandya. Score moves up to 47, 47. Required 10 runs, 9 balls. ಮತ್ತೊಂದು ವಿಷಯವನ್ನು ಗಮನಿಸಬೇಕಾಗಿದೆ. ಕಳೆದ 2 ವರ್ಷ ಹಿಂದೆ ಇದೇ ಮೈದಾನದಲ್ಲಿ 6 ಎಸೆತಗಳ ಮುಂದೆ 3 ರನ್ ಬೇಕಾಗಿದ್ದಂತಹ ಸಂದರ್ಭದಲ್ಲಿ ವಿನೋದ್ ಅವರು ಕ್ರೀಸಲ್ಲಿದ್ದರೂ ಕೂಡ ತಂಡಕ್ಕೆ ಗೆಲುವನ್ನು ಸಾಧಿಸಲಾಗಿರಲಿಲ್ಲ. ಅದನ್ನು ಕೂಡ ನಾವು ಮಾಡಲೇಬೇಕಾಗ್ತದೆ. ಕೃಷ್ಣ, ಆದ್ದರಿಂದ ಕ್ರಿಕೆಟ್ ಎಂಬುದು ಅನಿಶ್ಚಿತತೆ ಆಟ. ಅದ್ಭುತವಾದ ವಿವರ ಮುಕ್ತಾಯಗೊಳ್ತಾ ಇದೆ. ಸರಿ, ಓಕೆ, ಇನ್ನು ಕೆಲವು ಎಸೆತಗಳು ಮಾತ್ರ ಬಾಕಿ ಇದೆ. ಕ್ರಿಕೆಟ್ ರೋಮಾಂಚಕಾರಿ ಅಂತ್ಯಕ್ಕೆ ಬರ್ತಾ ಇದೆ ಈ ಪಂದ್ಯ. ಕೃಷ್ಣ, ಉತ್ತಮ ಚೆಂಡು, ಬ್ಯೂಟಿಫುಲ್ ಬೌಲಿಂಗ್ ಬೈ ಕೃಷ್ಣ. He is doing a fine job, especially in the bowling department. He's a big hope for the captain Nawaz Arakkal. Red backs doesn't want to give the match easily. Again, Krishna is on bowling mark. He's having a lot of experience. He's having a lot of variation like in swinger, out swinger, slower one, faster one, everything. Mr. Krishna. Oh, what a bowling that is. It's
But so far that is advantage is still both batsmen are in that they doesn't lost any wickets. 6 balls, now 10 runs required. What a match that is. 6 ಎಸೆತಗಳ ಮುಂದೆ 10 ರನ್ನುಗಳ ಅವಶ್ಯಕತೆ. ಶರೀಫ್ ಕೃಷ್ಣ ಇವರು ಓರ್ವ ಐಕಾನ್ ಆಟಗಾರ. ಈಗಾಗಲೇ ನಾವು ತಿಳಿಸಿರುವ ಹಾಗೆ 2 ಐಕಾನ್ ಆಟಗಾರರು ಮಿಂಚ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಪಂದ್ಯದಲ್ಲಿ ಹರೀಶ್ ಐಕಾನ್ ಆಗಿ ಮಿಂಚಿದ್ರೆ ಇಲ್ಲಿ ಕೃಷ್ಣ ಐಕಾನ್ ಆಗಿ ಮಿಂಚ್ತಾ ಇದ್ದಾರೆ. ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಬೇಕಾಗಿದೆ. ರೆಡ್ ಬ್ಯಾಕ್ಸ್ ನವರು ಸಮಯ ಮೀರ್ತಾ ಇದೆ. ಕಪ್ತಾನ ನವಾಜ್ ಗಮನಿಸಬೇಕಾಗಿದೆ. 6 ಎಸೆತಗಳ ಮುಂದೆ 10 ರನ್ಗಳ ಅವಶ್ಯಕತೆ. ಈ ಪಂದ್ಯ ಮುಗಿದ ಬಳಿಕ ಗ್ಯಾಲಕ್ಸಿ ಕಕ್ಕಿಂಜೆ ತಮ್ಮ ಕ್ಷೇತ್ರ ರಕ್ಷಣೆಯನ್ನ ಮಾಡಿಕೊಳ್ಬೇಕು. ಅದೇ ರೀತಿ ಸಿಟಿಸನ್ ಉಂಜರೆ ತಮ್ಮ ದಾಂಡುಗಾರರನ್ನ ಸಜ್ಜುಗೊಳಿಸಬೇಕು. ಈ ಬಾರಿ 6 ಎಸೆತಗಳ ಮುಂದೆ 10 ರನ್ಗಳ ಅವಶ್ಯಕತೆ. ವಿನೋದ್ ಸ್ಟ್ರೈಕ್ ಅಲ್ಲಿದ್ದಾರೆ. ಕಳೆದ 2 ವರ್ಷಗಳಿಂದ ಇದೇ ಮೈದಾನದಲ್ಲಿ ಚಿಕ್ಕಮಗಳೂರಿನ ಐಕಾನ್ ಆಟಗಾರ ಮಹೇಶ್ ದಾಳಿಯಲ್ಲಿ 3 ರನ್ಗಳ ಅವಶ್ಯಕತೆ ಇತ್ತು. ಆದರೆ ವಿನೋದ್ನಿಗೆ ಅದನ್ನು ಸಾಧಿಸಲಾಗಿರಲಿಲ್ಲ. ಅದನ್ನು ನಾವು ಕ್ರೀಡಾಭಿಮಾನಿಗಳಿಗೆ ನೆನಪು ಮಾಡಿಸಲೇಬೇಕಾಗ್ತದೆ. ಈ ಬಾರಿ 6 ಎಸೆತಗಳ ಮುಂದೆ 10 ರನ್ಗಳು. 6 balls 10 runs required. Now the bowler is it is not Mahesh, this is Karthik. 6 balls. He is in terrific form, Mr. Vinod. He can hit the ball anywhere at the ground because he's having a lot of power, a lot of timing, excellent footwork, everything. This is showing that he is one of a brilliant batsman. There is no doubt about that. He proved, especially in the underarm, overarm, everywhere. Now Karthik, he is from Kakkan City and ready to bowl the final over. 6 balls 10. The first one. Whoa! Clean ball! I informed before also. Quick, anytime, anything can happen. Now the Vinod, the big man, the big fish, like Timingila, walking back the pavilion with his outstanding innings. But he did a job. Now other backers has to continue the performance. 5 ball, 10 left. Yes, it's the highest run partnership for the first wicket. The record was 53 in this ground. It was between Jalil and other batsmen from Mudigere in the last 2 years back. I doesn't know the name of the batsman name. It was the first wicket partnership. Highest is 53 here in this ground. Now this is the second highest total partnership for the first wicket between Vinod and Balu. Now 5 balls remaining. 10 runs to get. What a comeback by Red Backs Arakkal. Red Backs Arakkal, I informed also. Red Backs Arakkal, they are not easily leaving the match. Especially Nawaz, he is a very aggressive cricketer. Aggressive all-rounder, Mr. Nawaz, the captain of the team. 5 balls, 10. He is an aggressive cricketer like Virat Kohli. The 5 balls, 10 run of Prabha. The captain and a very good all-rounder. We'll see how he will lead the team in the final over. 5 balls, 10 to get. Karthik to Prabha. Oh, brilliant performance of Hulta Silveri connected into the middle square. Like 1 completed, now possibility of second. Very good bowling by Karthik. The every eyes is on Karthik. ಸ್ಟೈಲೋ ಸ್ಕ್ವಾಡ್ ಇದರ ಸದಸ್ಯ ತುಫೈಲ್ ಎಲ್ಲಿದ್ರು ವೇದಿಕೆಗೆ ಬನ್ನಿ. ತುಫೈಲ್ ಸ್ಟೈಲೋ ಸ್ಕ್ವಾಡ್ ಆರ್ ಎನಿ ಅದರ್ ಮೆಂಬರ್. ಸ್ಟೈಲೋ ಸ್ಕ್ವಾಡ್ ತಂಡದ ಯಾವುದೇ ಸದಸ್ಯ ಇದ್ದಲ್ಲಿ ತಕ್ಷಣ ಬನ್ನಿ ಇಲ್ಲಿ. ತುಫೈಲ್ ತಾವೆಲ್ಲಿದ್ರು ಮಿಸೈಲ್ ಆಗಿ ಬರಬೇಕು. Karthik to Balu is on strike. Good bowling. 1 completed. Now 4 balls. Balu is opponent batsman. Set batsman. Leg by. Okay, umpire. 4 balls remaining. 8 runs to get. Three balls, 8 runs. Definitely 6 is required in this crucial time. 1 6er can do any miracle. Oh, hit the ball into the deep square leg area. 1 completed. Running back to second. Easily completed.
Now 2 balls remaining. 6 runs, just one shot. But it is not an easy task in this moment. Just 1 6 required, and he should not allow to hit the ball in this crucial time. This is the second match of the tour. What a match! That's why BPL is so romantic. That's why this is the beauty of the BPL. Every matches are crucial until the end of the match. The last match also, this match also. This is the beauty of this BPL cricket season. Oh, ball in the air, there should be a chance for catch. Oh, misfielding. One completed, one running back to second. What a mistake done by the Karthik in the crucial moment. ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಲ್ಲೋರ್ವರು ಮಾನ್ಯ ನಜೀರ್ ಪಿಕೆ. ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ನಜೀರ್ ಪಿಕೆ, ಉದ್ಯಮಿಗಳು, ಬೆಂಗಳೂರು, ಪುಣೆ. The catch is dropped. Now 1 ball, 4 runs required. 1 ಎಸೆತ, 4 ರನ್ನಿನ ಅವಶ್ಯಕತೆ. Now the normal BP is 120/80. Now it looks like 180/160. What a match it is. 1 ball remaining. The senior cricketer Mikael Akbar is giving a lot of suggestions to these fielders as well as bowlers, especially Nawaz also. What a match it is. 1 ball. We'll see whether Prabha can hit the ball or not. 1 ball, 4 runs. Last ball remaining. ಅಲ್ಲಿ ಪಂದ್ಯವನ್ನು ಆದಷ್ಟು ಬೇಗ ಮುಂದುವರಿಸಿಕೊಡ್ಬೇಕು. ಕಫ್ತಾನನಿಗೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ರೋಮಾಂಚಕಾರಿ ಪಂದ್ಯ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕಾಗಿದೆ ತೀರ್ಪುಗಾರರು, ಎಸ್ಪೆಷಲಿ ಕಪ್ತಾನ ರೆಡ್ ಬ್ಯಾಕ್ಸ್ ಕಪ್ತಾನ ನವಾಜ್ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ನಾವು. ಕಾರ್ತಿಕ 1 ball, 4 runs. Oh, no, not it is possible for Nanda Gokula. 1 completed, trying to, running back to third. Well, see, oh. What a celebration begins in Kakinja ground. What a fantastic match comes to an end. Unbelievable match, unbelievable cricket. Just 1 run short by Nanda Gokula, but defeated by just 1 run. Terrific match, brilliant performance. What a comeback by especially Redbacks. Now Redbacks manager and sponsor Mr. Shakil is very happy about their performance. They won the match. Well, just